ಸುಮಾರು 7,000 ಎಕರೆ ಇರುವಂತಹ ಒಂದು ವಫ್ ಆಸ್ತಿ ಸಮುದಾಯದ ಜನರ ಏಳಿಗೆಗಾಗಿ ಅದು ಬಾರದೇ ಇರುವಂತಹ ಆಸ್ತಿ. ಅಂತ ಆಸ್ತಿ ಇದ್ರೆಷ್ಟು ಹೋದ್ರೆಷ್ಟು ಅನ್ನೋದು ನನ್ನ ಒಂದು ಪ್ರಶ್ನೆ. ಜಾಗಗಳು ಬಂಜರು ಭೂಮಿಯಾಗಿ ಬಿದ್ದಿದ್ದಾವೆ. ಆ ಜಾಗಗಳಲ್ಲಿ ಅತಿಕ್ರಮ ಪ್ರವೇಶಗಳು ನಡೀತಾ ಇದ್ದಾವೆ. ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ವಫ್ ಆಸ್ತಿಗಳನ್ನ ಒತ್ತುವರಿ ಮಾಡ್ತಾ ಇದ್ದಾರೆ. ಅದೆಷ್ಟೋ ಆಸ್ತಿಗಳು ಇವತ್ತು ಬೇರೆಯವರ ಪಾಲಾಗಿರುವಂಥದ್ದು. ಈ ಆಸ್ತಿಗಳನ್ನ ತಮ್ಮ ಅಧೀನಕ್ಕೆ ತಗೊಳ್ಳುವಂತ ಪ್ರಯತ್ನಗಳು ಯಾಕೆ ಆಗ್ತಾ ಇಲ್ಲ? ಮುಸಲ್ಮಾನ ಸಮುದಾಯದ ಏಳಿಗೆಗಾಗಿ, ಮುಸಲ್ಮಾನ್ ಸಮುದಾಯದ ಉನ್ನತೀಕರಣಕ್ಕಾಗಿ ಯಾರೋ ದಾನಿಗಳು ಕೊಟ್ಟಂತಹ, ಯಾರೋ ದಾನಿಗಳು ವಫ್ ಮಾಡಿದಂತಹ ಆಸ್ತಿಯನ್ನ ಇವತ್ತು ಒಂದು ಆಡಳಿತ ಮಂಡಳಿಯಲ್ಲಿ ತಾವು ಇಟ್ಕೊಂಡು ಆ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ, ದ್ರೋಹವನ್ನ ಮಾಡ್ತಾ ಇದ್ದೀರಾ. ಆ ಸಮುದಾಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತಾವು ಸ್ಪಂದಿಸ್ತಾ ಇಲ್ಲ. ಆ ಸಮುದಾಯದಲ್ಲಿ ಹುಟ್ಟಿದಂತಹ ಪಂಚಾರ್ ಹಾಕುವಂತವ್ರು, ಆ ಗ್ಯಾರೇಜ್ ನಡೆಸುವಂತವ್ರು, ಆ ಬಡ ಕೂಲಿ ಕಾರ್ಮಿಕರು, ಇವ್ರಿಗೆ ಜೀವನ ಕಟ್ಕೊಳ್ಳಕ್ಕೆ ತಾವು ಒಂದು ದಾರಿ ಮಾಡಿಕೊಡ್ತಾ ಇಲ್ಲ. ಆ ಆಸ್ತಿಗಳನ್ನ ಇಟ್ಕೊಂಡು ತಾವೇ ಆಸ್ತಿವಂತರಾಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ಆಸ್ತಿ ಸಮುದಾಯದ ಒಂದು ಆಸ್ತಿ. ಇದ್ದರೆಷ್ಟು ಹೋದರೆಷ್ಟು. ಸಮುದಾಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತಾವೇನು ಮಾಡಲಿಲ್ಲ. ಸಮುದಾಯದ ಮುಸಲ್ಮಾನರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಆ ಆಸ್ತಿಯನ್ನ ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಆ ಆಸ್ತಿ ಏನಕ್ಕೆ ಬೇಕು, ಸಮುದಾಯಕ್ಕೆ ಏನಕ್ಕೆ ಬೇಕು ಅನ್ನೋದು ನಮ್ಮ ಒಂದು ಪ್ರಶ್ನೆ. ಶಾದಿ ಮಹಲ್ ಕಟ್ಬಿಡ್ತೀವಿ, ಏನೋ ಮಂಗಳೂರು ದಬಾಕ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಭಾಷಣ ಮಾಡ್ಬಿಟ್ಟು ಹೋದಲ್ಲ ಜಮೀರ್ ಅಹಮದ್ ಅವರೇ. ಕಳೆದ 1 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ವಫ್ ಅನ್ನುವಂತಹ ವಿಚಾರದಲ್ಲಿ ಕೈಯನ್ನ ಇಟ್ಟಿತ್ತು. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ತಿದ್ದುಪಡಿ ಮಾಡಬೇಕು ಅನ್ನುವಂತಹ ತಿದ್ದುಪಡಿ ಕಾಯ್ದೆಯನ್ನ ಮಾಡಬೇಕು ಅನ್ನುವಂಥ ವಿಚಾರವನ್ನ ಪ್ರಸ್ತಾವನೆ ಮಾಡಿತ್ತು. ಆ ಸಂದರ್ಭದಲ್ಲಿ ಪರ ವಿರೋಧ ಮುಸಲ್ಮಾನರೇ, ಬಹುತೇಕ ಮುಸಲ್ಮಾನರು ಆ ತಿದ್ದುಪಡಿ ಕಾಯ್ದೆಯ ಪರಾನೂ ಇದ್ರು, ವಿರುದ್ಧನೂ ಇದ್ರು. ಅದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಿ ಹಿಜಾಬು ಅದು ಇದು ಅಂತ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆದವು. ಏನೇನೋ ಬೇರೆ ಬೇರೆ ಚರ್ಚೆ ಆಯಿತು. ಆದರೆ ಈ ವಿಚಾರ ನಾನು ಪ್ರಾರಂಭಿಕವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ ಶುಕ್ರವಾರ ನೆಲಮಂಗಲ ತಾಲೂಕಿನ ನೆಲಮಂಗಲ ನಗರ ಭಾಗದ ಕುಣಿಗಲ್ ಬೈಪಾಸ್ನಲ್ಲಿ ಇರುವಂತಹ ಮಕ್ಕಾ ಮಸೀದಿ ಎನ್ನುವಂತಹ ಒಂದು ಮಸೀದಿಗೆ ವಫ್ ಒಂದು ಮಂಡಳಿಯಿಂದ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿಯನ್ನು ಕಳಿಸಲಾಗಿತ್ತು. ಕಾರಣ, ಮಕ್ಕಾ ಮಸೀದಿಯಲ್ಲಿ ಕಮಿಟಿ ಇಲ್ಲ, ಬಾಡಿ ಇಲ್ಲ. ಹಾಗಾಗಿ ಇಲ್ಲಿನ ಏನು ಕೆಲಸ ಕಾರ್ಯಗಳಿದ್ದಾವೆ ಅದನ್ನು ಮುಂದುವರಿಸ್ಕೊಂಡು ನಡೆಸ್ಕೊಂಡು ಅಲ್ಲಿನ ಏನು ಆಗು ಹೋಗುಗಳಿದ್ದಾವೆ ಅದನ್ನು ಮೇಂಟೆನೆನ್ಸ್ ಅಂತ ಹೇಳ್ತೀವಿ ನಾವು. ಆ ಮೇಂಟೆನೆನ್ಸ್ ಮಾಡೋದಕ್ಕೆ ಯಾರು ಇಲ್ಲಿ ಜವಾಬ್ದಾರಿಯುತ ಪ್ರಜೆಗಳಿಲ್ಲ ಅನ್ನುವಂಥ ವಿಚಾರದಲ್ಲಿ ಚುನಾವಣೆ ಮಾಡಬೇಕು. ಚುನಾವಣೆ ಮೂಲಕ ಏನು ಮಸೀದಿ ಕಮಿಟಿ ಅಂತ ಇದೆ ಅದನ್ನು ರಚನೆ ಮಾಡಬೇಕು ಅಂತ ವಿಚಾರದಲ್ಲಿ ಒಂದು ಮೀಟಿಂಗನ್ನು ಇಡಲಾಗಿತ್ತು. ಆ ಮೀಟಿಂಗ್ನಲ್ಲಿ ನಗರದ ಎಲ್ಲ ಸಾಕಷ್ಟು ಜವಾಬ್ದಾರಿಯುತ ಮುಸಲ್ಮಾನರು, ಯುವಕರು ಎಲ್ಲರೂ ಸಹ ಸೇರಿಕೊಂಡಿದ್ರು. ಆದರೆ ನಿಜಕ್ಕೂ ಬೇಸರದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಇಸ್ಲಾಂ ಧರ್ಮದಲ್ಲಿ ಒಂದು ನಿಯಮ ಇದೆ. ಮಸೀದಿಯ ಒಳಗಡೆ ಯಾರೂ ಚಿಕ್ಕವರಲ್ಲ, ಯಾರೂ ದೊಡ್ಡವರಲ್ಲ, ಎಲ್ಲರೂ ಸಮಾನರು. ಇಲ್ಲಿ ಮೇಲು ಕೀಳು, ದೊಡ್ಡವರು ಚಿಕ್ಕವರು ಅನ್ನೋದು ಮಸೀದಿಯ ಒಂದು ವಿಚಾರದಲ್ಲಿ ಬರೋದಿಲ್ಲ. ಮಸೀದಿಯ ಹೊರಗಡೆ ನೀವೇನೇ ಇರ್ಬೋದು, ಮಸೀದಿಯ ಒಳಗಡೆ ಬಂದ ಮೇಲೆ ಎಲ್ಲರೂ ಸರಿ ಸಮಾನರು. ಆದರೆ ಆ ಮಸೀದಿ ಒಳಗಡೆ ಯಾವುದೇ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಬಾರ್ದು. ಕಾರಣ, ಮಸೀದಿಯ ಒಳಭಾಗದಲ್ಲಿ ಏರು ಧ್ವನಿಯಲ್ಲಿ ಮಾತಾಡೋದು ಕೂಡ ನಿಷೇಧ ಅನ್ನುವಂತಹ ಒಂದು ಕಾಯ್ದೆ ಇರುವಂಥದ್ದು. ಅದು ಧರ್ಮಾಧಾರಿತ ಕಾಯ್ದೆ. ಮುಸಲ್ಮಾನು ಇಸ್ಲಾಂ ಧರ್ಮದಲ್ಲಿ ಇರುವಂತಹ ಒಂದು ನಿಬಂಧನೆ, ಕಾಯ್ದೆ ಅದು. ಇದನ್ನೆಲ್ಲ ಗಾಳಿಗೆ ತೂರಿ ನೆಲಮಂಗಲದ ಮುಸಲ್ಮಾನರು ಯಾವ ರೀತಿಯಾದ ವರ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಅನ್ನೋದನ್ನು ಹೇಳ್ತೀನಿ. ಪಕ್ಕದಲ್ಲಿ ತಾವು ನೋಡ್ತಾ ಇದ್ದೀರ ದೃಶ್ಯಗಳನ್ನು. ಈ ದೃಶ್ಯದಲ್ಲಿ ಮುಸಲ್ಮಾನರು ಕೈ ಮಿಲಾಯಿಸುವಂತಹ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಏನು ಕಾರಣ ಅಂತ ಸಹಜವಾದ ಒಂದು ಪ್ರಶ್ನೆ ಬರಬಹುದು. ಏನು ಕಾರಣ ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲಿಗೆ ನಾನು ಹೇಳಿದೆ, ಚುನಾವಣೆ ವಿಚಾರ, ಚುನಾವಣೆ ಮಾಡಬೇಕು, ಒಂದು ಕಮಿಟಿಯನ್ನು ರಚನೆ ಮಾಡಬೇಕು. ಆ ಚುನಾವಣೆಯಲ್ಲಿ ಗೆದ್ದಂತಹ ಚುನಾಯಿತ ಏನು ಸದಸ್ಯರಿರ್ತಾರೆ ಅದರಲ್ಲಿ ಒಬ್ಬರು ಅಧ್ಯಕ್ಷರು, ಉಪಾಧ್ಯಕ್ಷರು ಈ ಥರ ಮಾಡಿಕೊಂಡು ಆ ಮಸೀದಿಯ ಏನು ಆಗು ಹೋಗುಗಳಿದ್ದಾವೆ ಮೇಂಟೆನೆನ್ಸನ್ನು ಮಾಡಿಕೊಂಡು ಹೋಗೋದಕ್ಕೆ ಇಂತಿಷ್ಟು ಅವಧಿ ಅಂತ ಕೊಡ್ತಾರೆ. ಅದನ್ನು ವಫ್ ಮಂಡಳಿಯಿಂದಲೇ ಮಾಡಬೇಕು ಅಂತ. ಕಾರಣ, ವಫ್ ಆಸ್ತಿಗಳು ಇವೆಲ್ಲ ವಫ್ನ ಅಧೀನದಲ್ಲಿ ಇರುವಂತಹ ಆಸ್ತಿಗಳು. ಮಸೀದಿ ಕೂಡ ವಫ್ಗೆ ಬರುವಂಥದ್ದು. ಹಾಗಾಗಿ ವಫ್ನಿಂದಲೇ ಮಾಡಬೇಕು ಅನ್ನೋಂಥದ್ದು ಒಂದು ಜನಾಭಿಪ್ರಾಯ. ಆ ಒಂದು ಜನಾಭಿಪ್ರಾಯದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾದವು. ತಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ 7,000 ಎಕರೆ ಆಸ್ತಿ ಉಳ್ಳಂತಹ
ಒಂದು ಸಮುದಾಯ, ಆ ಸಮುದಾಯದ ಒಂದು ಆಡಳಿತ ಮಂಡಳಿ ಅಂತ ಹೇಳಿದ್ರೆ ವಫ್ ಆಡಳಿತ ಮಂಡಳಿ. ಅದರಲ್ಲಿ 7,000 ಎಕರೆ ಜಾಗ ಇದೆ. ಅದರಲ್ಲಿ ಸಾಕಷ್ಟು ಜಮೀನುಗಳ ವಿಚಾರದಲ್ಲಿ ಇವತ್ತು ಕೋರ್ಟ್ ಮೆಟ್ಲನ್ನು ಹತ್ತಿದ್ದಾರೆ, ಯಾರೋ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ಅದನ್ನು ಯಾರೋ ಬೋಗಸ್ ದಾಖಲೆಗಳನ್ನು ಮಾಡಿಕೊಂಡು ತಮ್ಮ ಹೆಸರುಗಳು ಮಾಡ್ಕೊಂಡಿದ್ದಾರೆ ಅನ್ನೋವಂಥ ವಿಚಾರದಲ್ಲಿ ಇದು ವಫ್ ಆಸ್ತಿ ಅಂತ ಹೇಳ್ಬಿಟ್ಟು ಕೋರ್ಟ್ ಮೆಟ್ಲು ಹೇರಿ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕ್ಲಿಯರ್ ಆಗಿರುವಂಥ ಪ್ರಾಪರ್ಟಿಗಳು ಸಾಕಷ್ಟು ಇವೆ. ಇಲ್ಲಿನ ಜನರ ಹಕ್ಕೊತ್ತಾಯ ಏನಪ್ಪ ಅಂತ ಹೇಳಿದ್ರೆ, ನಾವು ಬೇರೆಯವರ ಒಂದು ಜಾಗಗಳಲ್ಲಿ ಅಂಗಡಿಗಳನ್ನು ಮಾಡಿಕೊಂಡು ವ್ಯವಹಾರಗಳನ್ನು ಮಾಡಿಕೊಂಡು ಗ್ಯಾರೇಜ್ ಆಗಿರ್ಬೋದು, ಪಂಚರ್ ಶಾಪ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಮಾಡಿಕೊಂಡು ಬೇರೆಯವರಿಗೆ ಬಾಡಿಗೆಯನ್ನು ಕಟ್ತಾ ಇದ್ದೀವಿ. ಇಲ್ಲಿ ಇರುವಂತಹ ಮಸೀದಿಗಳಿಗೆ ಸೋರ್ಸ್ ಇಲ್ಲ. ಮಸೀದಿಗಳನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ನಾವು ಕಲೆಕ್ಷನನ್ನು ಮಾಡಬೇಕಾಗುತ್ತೆ, ಚಂದಾ ವಸೂಲಿಯನ್ನು ಮಾಡಬೇಕಾಗುತ್ತೆ. ಇಂತಹ ಆಸ್ತಿಗಳಲ್ಲಿ ಯಾಕೆ ನೀವು ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ? ಸಣ್ಣ ಸಣ್ಣ ಒಂದು ಅಂಗಡಿಗಳನ್ನು ಕಟ್ಟಿ ಅದಕ್ಕೆ ಇಂತಿಷ್ಟು ಬಾಡಿಗೆ ಅಂತ ಹೇಳಿದ್ರೆ ನಾವು ಕೊಡೋ ಆ ಹೊರಗಡೆ ಕೊಡುವಂತಹ ಬಾಡಿಗೆಯನ್ನು ನಾವು ಆ ಮಳಿಗೆಗಳಿಗೆ ಕೊಡ್ತೀವಿ. ಆ ಹಣವನ್ನು ತಾವು ಯಾಕೆ ಮಸೀದಿಗಳಿಗೆ ಅಥವಾ ಸಮುದಾಯದ ಏಳಿಗೆಗಾಗಿ ಬಳಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಒತ್ತುವರಿಯಾಗಿರುವಂಥ ವಫ್ ಆಸ್ತಿಗಳು, ಏನು ಭೂ ಕಬಳಿಕೆ, ಏನು ಲ್ಯಾಂಡ್ ಮಾಫಿಯಾ ಅಂತ ನಾವು ಹೇಳ್ತೀವಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅತಿಕ್ರಮ ಪ್ರವೇಶ ಮಾಡಿ ಅಕ್ವೇರ್ ಅಂತ ಹೇಳ್ತೀವಲ್ಲ, ಆ ಅಕ್ವೇರನ್ನು ಮಾಡಿಕೊಂಡು ಬೋಗಸ್ ದಾಖಲೆಗಳನ್ನು ಮಾಡಿಕೊಂಡು ತಮ್ಮ ಒಂದು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ಅವ್ರ ವಿರುದ್ಧನೂ ಸ್ವಲ್ಪ ಜನ ಕಿಡಿಕಾರಿದ್ರು. ಇವೆಲ್ಲವೂ ಆಯಿತು. ಆದರೆ ಸ್ನೇಹಿತರೆ, ಸುಮಾರು 7,000 ಎಕರೆ ಇರುವಂತಹ ಒಂದು ವಫ್ ಆಸ್ತಿ ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಅದು ಆಸ್ತಿ ಸಮುದಾಯದ ಜನರ ಏಳಿಗೆಗಾಗಿ ಅದು ಬಾರದೇ ಇರುವಂತಹ ಆಸ್ತಿ. ಅಂಥ ಆಸ್ತಿ ಇದ್ರೆಷ್ಟು ಹೋದ್ರೆಷ್ಟು ಅನ್ನೋದು ನನ್ನ ಒಂದು ಪ್ರಶ್ನೆ. ನೀವು ಅಷ್ಟು ಆಸ್ತಿಗಳನ್ನು ಇಟ್ಕೊಂಡು ಒಬ್ಬ ಬಡವನಿಗೆ ನೀವು ಒಂದು ಸೈಟ್ನ ಹಂಚಿಲ್ಲ, ಅವನ ಜೀವನ ಕಟ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಜಾಗಗಳು ಬಂಜರು ಭೂಮಿಯಾಗಿ ಬಿದ್ದಿದ್ದಾವೆ, ಆ ಜಾಗಗಳಲ್ಲಿ ಅತಿಕ್ರಮ ಪ್ರವೇಶಗಳು ನಡೀತಾ ಇದ್ದಾವೆ, ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ವಫ್ ಆಸ್ತಿಗಳನ್ನು ಒತ್ತುವರಿ ಮಾಡ್ತಾ ಇದ್ದಾರೆ. ಅದೆಷ್ಟೋ ಆಸ್ತಿಗಳು ಇವತ್ತು ಬೇರೆಯವರ ಪಾಲಾಗಿರುವಂಥದ್ದು. ಈ ಆಸ್ತಿಗಳನ್ನು ತಮ್ಮ ಅಧೀನಕ್ಕೆ ತಗೊಳ್ಳುವಂಥ ಪ್ರಯತ್ನಗಳು ಯಾಕೆ ಆಗ್ತಾ ಇಲ್ಲ? ಇಂತಹ ಆಸ್ತಿಗಳು ಇದ್ರೆಷ್ಟು ಹೋದ್ರೆಷ್ಟು? ಮುಸಲ್ಮಾನ ಸಮುದಾಯದ ಏಳಿಗೆಗಾಗಿ, ಮುಸಲ್ಮಾನ್ ಸಮುದಾಯದ ಉನ್ನತೀಕರಣಕ್ಕಾಗಿ ಯಾರೋ ದಾನಿಗಳು ಕೊಟ್ಟಂತಹ, ಯಾರೋ ದಾನಿಗಳು ವಫ್ ಮಾಡಿದಂತಹ ಆಸ್ತಿಯನ್ನು ಇವತ್ತು ಒಂದು ಆಡಳಿತ ಮಂಡಳಿಯಲ್ಲಿ ತಾವು ಇಟ್ಕೊಂಡು ಆ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ, ದ್ರೋಹವನ್ನು ಮಾಡ್ತಾ ಇದ್ದೀರಾ. ಆ ಸಮುದಾಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತಾವು ಸ್ಪಂದಿಸ್ತಾ ಇಲ್ಲ. ಆ ಸಮುದಾಯದಲ್ಲಿ ಹುಟ್ಟಿದಂತಹ ಪಂಚರ್ ಹಾಕುವಂಥವ್ರು, ಆ ಗ್ಯಾರೇಜ್ ನಡೆಸುವಂಥವ್ರು, ಬಡ ಕೂಲಿ ಕಾರ್ಮಿಕರು, ಇವ್ರಿಗೆ ಜೀವನ ಕಟ್ಕೊಳ್ಳೋಕ್ಕೆ ತಾವು ಒಂದು ದಾರಿ ಮಾಡಿಕೊಡ್ತಾ ಇಲ್ಲ. ಆ ಆಸ್ತಿಗಳನ್ನ ಇಟ್ಕೊಂಡು ತಾವೇ ಆಸ್ತಿವಂತರಾಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ಆಸ್ತಿ ಸಮುದಾಯದ ಒಂದು ಆಸ್ತಿ. ಇದ್ದರೆಷ್ಟು ಹೋದರೆಷ್ಟು. ಸಮುದಾಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತಾವೇನು ಮಾಡಲಿಲ್ಲ. ಸಮುದಾಯದ ಮುಸಲ್ಮಾನರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಆ ಆಸ್ತಿಯನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಆ ಆಸ್ತಿ ಏನಕ್ಕೆ ಬೇಕು? ಸಮುದಾಯಕ್ಕೆ ಏನಕ್ಕೆ ಬೇಕು ಅನ್ನೋದು ನಮ್ಮ ಒಂದು ಪ್ರಶ್ನೆ. ಹಿಜಾಬ್ ವಿಚಾರ ಬಂತು, ಹೆಣ್ಣು ಮಕ್ಕಳ ಮೇಲೆ ಬುರ್ಕಾ ವಿಚಾರ ಬಂತು, ಸಾಕಷ್ಟು ಸಮಸ್ಯೆಗಳು. ಮುಸಲ್ಮಾನರು ಅಂಗಡಿಗಳನ್ನು ಹಾಕಬಾರ್ದು, ವ್ಯಾಪಾರಗಳನ್ನು ಮಾಡಬಾರ್ದು, ಹಿಂದೂ ಧಾರ್ಮಿಕ ಜಾಗಗಳಲ್ಲಿ ಮುಸಲ್ಮಾನರು ಅಂಗಡಿ ಮುಂಗಟ್ಟುಗಳನ್ನು ಹಾಕಬಾರ್ದು. ಎಷ್ಟು ಸಮಸ್ಯೆಗಳು ಬಂದವು. ಇದಕ್ಕೆಲ್ಲ ವಫ್ ಯಾವತ್ತಾದ್ರೂ ಮುದ್ದೆ ಬಂತ? ನಿಮ್ಮ ಜಾಗಗಳಲ್ಲಿ ವಫ್ ಆಸ್ತಿಯಲ್ಲಿ ನೀವು ಇಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಆ ಹೆಣ್ಣು ಮಕ್ಕಳಿಗೆ, ಆ ಬಡ ವ್ಯಾಪಾರಿಗಳಿಗೆ ತಾವೇನ ಅನುಕೂಲ ಮಾಡಿಕೊಟ್ರಾ, ವ್ಯವಸ್ಥೆ ಮಾಡಿಕೊಟ್ರಾ? ಒಂದು ಯೂನಿವರ್ಸಿಟಿ ಕಟ್ಟಿದ್ದೀರಾ ವಫ್ನವರು? ಅಥವಾ ಒಂದು ಸಮುದಾಯ ಭವನ ಕಟ್ಟಿದ್ದೀರಾ? ನೆಲಮಂಗಲದಲ್ಲಿ ಶಾದಿ ಮಹಲ್ ಇಲ್ಲ. ವಫ್ ಆಸ್ತಿನಲ್ಲಿ ಜಮೀರ್ ಅಹಮದ್ ಅವರು ಬಂದು ಬಹಳ ದೊಡ್ಡ ಏನೋ ಅವಾಗ ಆಗೇ ಬಿಡ್ತೇನೋ ಮಾಡೇ ಬಿಟ್ರೇನೋ ಅನ್ನೋಂಥ ದೊಡ್ಡ ಮಟ್ಟದಲ್ಲಿ ಬಿಲ್ಡಪ್ ಕೊಟ್ಬಿಟ್ಟು ಶಾದಿ ಮಹಲನ್ನು ಅಂಗೈಲೇ ತೋರಿಸ್ಬಿಟ್ಟು ವೇದಿಕೆ ಮೇಲೆ ನಿಂತ್ಕೊಂಡು ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮೊಬೈಲ್ನಲ್ಲಿ ಬ್ಲೂ ಪ್ರಿಂಟ್ ಅನ್ನು ತೋರಿಸಿ 3 ತಿಂಗಳು ಅಥವಾ 6 ತಿಂಗಳಲ್ಲಿ ಶಾದಿ ಮಹಲನ್ನು ಕಟ್ಬಿಡ್ತೀವಿ, ಏನೋ ಮಂಗಳಿಸ್ಬಿಟ್ಟು ದಬಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಭಾಷಣ ಮಾಡಿಬಿಟ್ಟು ಹೋದಲ್ಲ ಜಮೀರ್ ಅಹಮದ್ ಅವರೇ, ಮುಸಲ್ಮಾನ್ ಸಮುದಾಯದ ಐಕಾನ್ ಜಮೀರ್ ಅಹಮದ್ ಅವರೇ. ಏನಾಯಿತು? ಯಾಕೆ ಸಮುದಾಯದ ಜನ ಕಂಡುಬಿಡ್ತಾ ಇಲ್ಲ? ಏನಾಗಿದೆ ನಿಮಗೆ? ಮಸೀದಿಗಳನ್ನು ನಡೆಸೋಕ್ಕೆ ಚುನಾವಣೆ ಬೇಕಾ? ದೇವರ ಸೇವೆ ಸಲ್ಲಿಸೋದಕ್ಕೆ ಚುನಾವಣೆ ಬೇಕಾ? ನಾಚಿಕೆ ಆಗಬೇಕು ಮುಸಲ್ಮಾನರಿಗೆ.
ನಾಚಿಕೆ ಆಗಬೇಕು ನಿಜವಾಗ್ಲೂ. ನಾನು ಒಬ್ಬ ಮುಸಲ್ಮಾನಾಗಿ ನನ್ನ ಒಂದು ಕುಲ ಬಾಂಧವನಿಗೆ, ನನ್ನ ಸಮುದಾಯದ ಜನಕ್ಕೆ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ, ನಿಮಗೆ ನಾಚಿಕೆ ಆಗಬೇಕು. ಮಸೀದಿಗಳಲ್ಲಿ ಜಗಳ ಮಾಡ್ತೀರಾ, ಏರು ಧ್ವನಿಯಲ್ಲಿ ಮಾತಾಡ್ತೀರಾ, ಆಗಿರುವಂತಹ ಅನ್ಯಾಯದ ವಿರುದ್ಧ ತಾವು ನಿಂತ್ಕೊಳ್ತಾ ಇಲ್ಲ. ಭೂ ಕಬಳಿಕೆ ಮಾಡಿರುವಂತಹ, ಒತ್ತುವರಿ ಮಾಡಿದಂತಹ, ಅತಿಕ್ರಮ ಪ್ರವೇಶ ಮಾಡಿದಂತಹ ನಮ್ಮ ಆಸ್ತಿಗಳಲ್ಲಿ ಬಂದಿರುವಂತಹ ವಿರುದ್ಧ ತಾವು ತೊಡೆತಟ್ಟಿ ನಿಲ್ತಾ ಇಲ್ಲ. ಜಾತಿಗೆ ವೈರಿ, ಪಾಚಿಗೆ ವೈರಿ ಅನ್ನೋ ರೀತಿಯಲ್ಲಿ ತಾವು ವರ್ತನೆಯನ್ನು ಮಾಡ್ತಾ ಇದ್ದೀರಾ. ನಾವು ಕಿತ್ತಾಡ್ತಾ ಇದ್ದೀವಿ. ನಮ್ಮ ಕಿತ್ತಾಟದಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ನಮ್ಮ ಜಾಗಗಳಲ್ಲಿ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ, ಏಳಿಗೆ ಯಾಕೆ ಆಗ್ತಾ ಇಲ್ಲ, ನೀವು ಯಾಕೆ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ, ಏನು ಅನ್ನೋದನ್ನ ಪ್ರಶ್ನೆಯನ್ನು ಮಾಡಬೇಕು. ಯಾರು ಮಾಡ್ತಾ ಇದ್ದೀರಾ? ನಾವು ಕಿತ್ತಾಡ್ತಾ ಇದ್ದೀವಿ ಅಷ್ಟೇ. ಅಧಿಕಾರ, ಮಸೀದಿಯನ್ನು ನಡೆಸೋದಕ್ಕೆ ಚುನಾವಣೆ ಬೇಕೇನ್ರಿ? ಈ ಹಿಂದೆ ಸಾಕಷ್ಟು ನಮ್ಮ ಪೂರ್ವಜರು ಮಸೀದಿಯನ್ನು ನಡೆಸ್ಕೊಂಡು ಬಂದಿಲ್ವಾ? ಅವಾಗೂ ಚುನಾವಣೆ ಮಾಡಿದ್ವಾ? ಜಾಮಿಯಾ ಮಸೀದಿಯ ಚುನಾವಣೆ ಮಾಡಿದ್ವಿ. ಪ್ರಾಮಾಣಿಕವಾಗಿ ತಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀರಾ ತಾವು ಆ ಚುನಾವಣೆಗೆ ಅಂತ. ಒಂದು ಮಸೀದಿಯ ಚುನಾವಣೆಗೆ ನೀವು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುವಂತಹ ಅವಶ್ಯಕತೆ ಇದೆಯಾ? ಈಗ ಅದಾಯಿತು, ಈಗ ಇನ್ನೊಂದು ಚುನಾವಣೆ. ನೀನಾ ಟಕಾಫೈರ್, ಪರ ವಿರೋಧದ ಎರಡು ಗುಂಪುಗಳ ಸಂಘರ್ಷ ಬೇರೇನಿಲ್ಲ. ಇಲ್ಲಿ ಸಮುದಾಯದ ಒಳಿತು, ಸಮುದಾಯದ ಏಳಿಗೆಗಾಗಿ ಏನಾದರೂ ಥಿಂಕಿಂಗ್, ಯೋಚನೆ, ಆಲೋಚನೆ ಯಾವುದೂ ಇಲ್ಲ. ದಯವಿಟ್ಟು ನನ್ನ ಕುಲ ಬಾಂಧವರು, ನನ್ನ ಸಮುದಾಯದ ಜನರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ನೆಲಮಂಗಲ ತಾಲೂಕಿನಲ್ಲಿ ಕೇಸ್ ಇರೋ ಬಿಟ್ಬಿಡಿ, ಲಿಟಿಗೇಷನ್ ಇರೋ ಬಿಟ್ಬಿಡಿ. ಕ್ಲಿಯರ್ ಆಗಿರುವಂಥ ಪ್ರಾಪರ್ಟಿಗಳಲ್ಲಿ ಎಲ್ಲ ಸೇರಿ ಏನಾದರೂ ಅಲ್ಲಿ ಒಂದು ಡೆವಲಪ್ಮೆಂಟನ್ನು ಮಾಡಿ, ಒಂದು ಅಂಗಡಿ ಕಟ್ಟೋದು, ಒಂದು ಕಾಲೇಜು, ಏನೋ ಒಂದು ಮಾಡಿ ಆ ಸಮುದಾಯದ ಜನಗಳ ಒಳಿತಿಗಾಗಿ, ಏಳಿಗೆಗಾಗಿ ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋಂಥ ಒಂದು ಒಳ್ಳೆಯ ಉದ್ದೇಶದಿಂದ ದಯವಿಟ್ಟು ಮಾಡಿ. ವಫ್ನವರು ತಾವೂ ಸಹ ಇದಕ್ಕೆ ಕೈ ಜೋಡಿಸಿ. ಇವತ್ತು ವಫ್ ಬೋರ್ಡಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾದಂತಹ ವ್ಯಕ್ತಿ ಬರಬೇಕಾದ್ರೆ ನೋಡಿ, ಅವ್ರು ಯಾವ ಮಾದರಿಯಾಗಿ ಬರ್ತಾರೆ, ಅವ್ರ ಗೇಜ್ ಏನಿರುತ್ತೆ, ಅವರ ಆರ್ಥಿಕ ವ್ಯವಸ್ಥೆಗಳು ಏನಿರ್ತವೆ ಅಂತ. ಅವರು ತನ್ನ ಅವಧಿಯನ್ನು ಮುಗಿಸಿ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಅವರ ಗೇಜು, ಆರ್ಥಿಕ ಸಮಸ್ಯೆಗಳು, ಅವರ ಬ್ಯಾಂಕ್ ಬ್ಯಾಲೆನ್ಸು, ಅವರ ವೇಷಭೂಷಣಗಳು ಇವೆಲ್ಲವನ್ನು ಗಮನಿಸಿ. ವಫ್ ಬೋರ್ಡಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯಲ್ಲಿ ಇರುವಂತಹ ವ್ಯಕ್ತಿಗಳು, ಅವ್ರು ಮಾತ್ರ ಹೇಳಿಕೆ ಆಗ್ತಾ ಇದ್ದಾರೆ. ಸಮುದಾಯ ಇವತ್ತು ಪಂಚರ್ ಹಾಕೋ ಸಮುದಾಯ ಪಂಚರ್ ಆಗ್ತಾನೆ ಇದೆ, ಪಂಚರ್ ಹಾಕುವಂಥ ಸಮುದಾಯ ಅಂತ ಟೀಕೆ ಮಾಡೋರು ಟೀಕೆ ಮಾಡ್ತಾನೆ ಇದ್ದಾರೆ. ಟೀಕೆ ಮಾಡೋರಂತಹ ಬಾಯಿಗಳಿಗೆ ಬೀಗ ಹಾಕುವಂತಹ ಕೆಲಸ ಇವತ್ತಿನವರೆಗೂ ಯಾರೂ ಮಾಡಿಲ್ಲ. ಮುಂದಕ್ಕೆ ಮಾಡ್ತೀರಾ ಅನ್ನೋ ನಂಬಿಕೆನೂ ನಮಗಿಲ್ಲ. ಸಮುದಾಯದಲ್ಲಿರುವಂಥ ಬಡಪಾಯಿಗಳಿಗೆ ಸ್ವಲ್ಪ ರಕ್ಷಣೆ ಕೊಡಿ, ಅವ್ರಿಗೊಂದು ಚಾವಣಿಯಾಗಿ ನೆರಳಲ್ಲಿ ಬದುಕೋದಕ್ಕೆ ಆಶ್ರಯವನ್ನು ಕೊಡಿ. ಬಿಡಿ ಕಿತ್ತಾಡೋದನ್ನ ಬಿಡಿ, ಮಸೀದಿಗಳಲ್ಲಿ ಏರು ಧ್ವನಿಯಲ್ಲಿ ಮಾತಾಡೋದನ್ನ ಬಿಡಿ. ರಂಜಾನ್ ತಿಂಗಳು ಉಪವಾಸ, ಅದೆಷ್ಟೋ ಜನ ಅಲ್ಲಿ ಉಪವಾಸ ಇರೋರು ಇದ್ರಿ, ಇಲ್ಲದೇ ಇರೋರು ಇದ್ರಿ. ಆದರೂ ನಾನೆಲ್ಲ ನನ್ನ ಮುಸಲ್ಮಾನ್ ಬಾಂಧವರಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡ್ಕೊತಿದ್ದೀನಿ. ಮಸೀದಿಗಳಲ್ಲಿ ಕಿತ್ತಾಡೋದನ್ನ ಮೊದಲು ಬಿಡಿ. ಹೋರಾಟ, ಹೊಡೆದಾಟ, ಸಮುದಾಯದ ಜನರ ಏಳಿಗೆ, ಉನ್ನತೀಕರಣಕ್ಕೆ ಮಾಡಿ. ಬಲಾಢ್ಯ ವ್ಯಕ್ತಿಗಳ ವಿರುದ್ಧ ಧ್ವನಿಯನ್ನು ಎತ್ತಿ ಆಗಿರುವಂತಹ ಅನ್ಯಾಯಗಳನ್ನು ಖಂಡಿಸಿ ನ್ಯಾಯ ಕೇಳೋದಕ್ಕೋಸ್ಕರ, ತಮ್ಮ ಹಕ್ಕೊತ್ತಾಯವನ್ನು ಮಾಡೋದಕ್ಕೋಸ್ಕರ ಚಿಕ್ಕವರು ದೊಡ್ಡವರು ಅನ್ನೋದು ಬರೋದಿಲ್ಲ. ಅದು ಯಾರೇ ಆಗಿರಲಿ ತಪ್ಪು ಮಾಡಿದವರು. ವಫ್ ಆಸ್ತಿ ಅವ್ರ ತಂದೆ ಮನೆಯದಲ್ಲ, ಅವ್ರ ಡ್ಯಾಡಿ ಸಂಪಾದನೆ ಮಾಡಿದ್ದಲ್ಲ. ನನ್ನ ಸಮುದಾಯದ ಜನ ಮುಂದೆ ಬರಬೇಕು, ಅಭಿವೃದ್ಧಿ ಆಗಬೇಕು, ಅವ್ರು ಒಳ್ಳೇದಾಗಬೇಕು ಅಂತ ಅಂದ್ಬಿಟ್ಟು ಯಾರೋ ಮಹಾನ್ ಭಾವರು ದೊಡ್ಡ ಮನಸ್ಸು ಮಾಡಿ ಆಸ್ತಿಗಳನ್ನು ವಫ್ ಮಾಡಿದ್ದಾರೆ, ದಾನ ಮಾಡಿದ್ದಾರೆ. ಆ ದಾನ ಮಾಡಿರೋ ಆಸ್ತಿಗಳು ವಫ್ ಅಂತ ಹೇಳೋದು ನಾವು. ಆ ದಾನ ಮಾಡಿರೋ ಆಸ್ತಿಗಳಲ್ಲಿ ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿದ್ರೆ ಕಿತ್ತಾಡ್ ಸಾಯ್ತೀರಾ. ಹೇಳೋದಕ್ಕೂ ನಾಚಿಕೆ ಆಗುತ್ತೆ. ನನ್ನ ಮಾತುಗಳಿಂದ ತಮಗೆ ಬೇಸರ ಆಗ್ಬೋದು, ಆದರೆ ನಾನು ಸತ್ಯ ಮಾತಾಡೋದಕ್ಕೆ ಯಾವತ್ತೂ ಹಿಂದೆ ಇರೋದಿಲ್ಲ. ಸತ್ಯವನ್ನು ಹೇಳೋದಕ್ಕೆ ಯಾವತ್ತೂ ಕಾಲನ ಹಿಂದೆ ಇಟ್ಟಿಲ್ಲ. ನನ್ನ ಮೇಲೆ ನನ್ನ ಸಮುದಾಯದ ಜನ, ನನ್ನ ಅಣ್ಣ ತಮ್ಮಂದಿರು, ನನ್ನ ಸ್ನೇಹಿತರು ಕೆಂಡ ಕಾರ್ಬೋದು, ಕೋಪ ಮಾಡ್ಕೋಬೋದು, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಸತ್ಯವನ್ನು ಮಾತಾಡ್ತಾ ಇದ್ದೀನಿ, ನ್ಯಾಯ ಕೇಳ್ತಾ ಇದ್ದೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಒಂದು ಸಮುದಾಯದಲ್ಲಿ ಬಹಳ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ, ಬಾಂಧವ್ಯದಿಂದ ಬದುಕ್ರಿ.
ಏನು ವಫ್ನ ಆಸ್ತಿಗಳು ಕ್ಲಿಯರ್ ಆಗಿದ್ದಾವೆ, ಆ ಕ್ಲಿಯರ್ ಆಗಿರೋ ಆಸ್ತಿಗಳಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಅನ್ನು ಮಾಡಿ ಸಮುದಾಯದ ಜನಗಳಿಗೆ, ಬಡವರಿಗೆ ತನ್ನ ಜೀವನ ಕಟ್ಕೊಳ್ಳೋಕ್ಕೆ ಒಂದು ದಾರಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.